ದಿಲ್ಲಿಯಲ್ಲಿ ಅಧಿಕಾರ ಹಿಡಿಯುತ್ತಾ ಕಮಲ 27 ವರ್ಷಗಳಿಂದ ಈ ದಿನಕ್ಕೋಸ್ಕರನೇ ಇಲ್ಲಿ ಬಿಜೆಪಿ ಹವಣಿಸ್ತಾ ಇರೋದು. ಕೇಜ್ರಿವಾಲ್ ಹ್ಯಾಟ್ರಿಕ್ ಕನಸು ಭಗ್ನವಾಗುತ್ತಾ ಹಾಗಾದ್ರೆ? ಮತಗಟ್ಟೆಯ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಹುಮತ ಅಂತ ಹೇಳಲಾಗ್ತಾ ಇದೆ. ಈ ಸಮೀಕ್ಷೆಗಳ ಭವಿಷ್ಯ ನಿಜವಾಗುತ್ತಾ ಅನ್ನೋಕೆ ಉತ್ತರ ಶನಿವಾರ ಸಿಕ್ಬಿಡುತ್ತೆ. ಶನಿವಾರದ ಫಲಿತಾಂಶದತ್ತ ಇದೀಗ ಇಡೀ ದೇಶದ ಚಿತ್ತ ನೆಟ್ಟಿದೆ. ಮತಗಟ್ಟೆ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಬಹುಮತ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡು ಸಮೀಕ್ಷೆಗಳು ಆಪ್ ಮತ್ತೆ ಹ್ಯಾಟ್ರಿಕ್ ಬಾರಿಸಬಹುದು ಅಂತ ಹೇಳ್ತಾ ಇದೆ. ಬಟ್ ಇಲ್ಲಿ ಕೇಜ್ರಿವಾಲ್ ಕನಸು ಭಗ್ನವಾಗುತ್ತಾ ಅಂತಾನೂ ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಆ ಪೈಪೋಟಿ ಕೊಟ್ಟರೂ ಕೂಡ ಅಧಿಕಾರದ ಗದ್ದುಗೆಗೆ ಏರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಾರಿ 3 ಸೀಟ್ಗೆ ಕಾಂಗ್ರೆಸ್ ಸೀಮಿತವಾಗುತ್ತೆ ಅಂತಾನೂ ಕೂಡ ಸಮೀಕ್ಷೆಗಳು ಹೇಳ್ತಾ ಇದೆ. ಫೈನಲಿ ಶನಿವಾರ ಮತದಾರರ ಭವಿಷ್ಯ ಏನು ಅಂದ್ರೆ ರಾಜಕಾರಣಿಗಳ ಭವಿಷ್ಯವನ್ನ ಮತದಾರರು ಬರೆದಾಗಿದೆ. ಸೊ ಅದು ರಿವೀಲ್ ಆಗುತ್ತೆ, ಫಲಿತಾಂಶ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಆಪ್ ಅನೇಕ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು, ಹಗರಣದಲ್ಲಿ ಮುಳುಗಿತ್ತು, ಆರೋಪಗಳಿಂದ ಅದಕ್ಕೆ ಹಿನ್ನಡೆ ಆಗಿದೆ ಅಂತಾನೂ ಕೂಡ ಒಂದಿಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಮಧು, 27 ವರ್ಷಗಳಿಂದ ಬಿಜೆಪಿ ಈ ದಿನಕ್ಕೋಸ್ಕರ ಹವಣಿಸ್ತಾ ಇತ್ತು. ಅವರು ಏನು ಫಲಿತಾಂಶ ಬಂದಷ್ಟೇ ನಿನ್ನೆ ಸಂತಸವನ್ನ ವ್ಯಕ್ತಪಡಿಸು ಸಂಭ್ರಮಾಚರಣೆ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಅಧಿಕಾರ ಅಂತ ಬಂದಾಗ ಈ ಹಿಂದೆ ಶೀಲಾ ದೀಕ್ಷಿತ್ ಇದ್ದಾಗ ಹೆಂಗಿತ್ತು, ಸೊ ಅದೇ ರೀತಿ ಆಪ್ನು ಆಡಳಿತ ನಡೆಸ್ಬಿಡ್ತಾ. ಬಿಜೆಪಿ ನೋಡಿ ಎಷ್ಟು ದೊಡ್ಡ ಮಟ್ಟದ ಸಂಘಟನೆ ಮತ್ತು ಎಷ್ಟು ವರ್ಷಗಳಿಂದ ಅಂಥದ್ದೊಂದು ಕಸರತ್ತನ್ನು ಮಾಡಿ ಯಾವುದೇ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿರ್ಬೋದು ಅಥವಾ ಇವತ್ತು ಕೇಂದ್ರದಲ್ಲಿ ನಿರಂತರವಾಗಿ ದಶಕದಿಂದ ಅಧಿಕಾರದಲ್ಲಿರ್ಬೋದು. ಅದಕ್ಕಿರುವಂಥ ಹಲವಾರು ನಾಯಕರುಗಳು, ಎಂತೆಂಥ ನಾಯಕರುಗಳು ಇತಿಹಾಸದಲ್ಲಿದ್ದಾರೆ ಇವತ್ತಿನ ಮೋದಿವರೆಗೂ. ಆದರೆ ಒಂದು ಪಕ್ಷವಾಗಿ ಬಂದಂಥ ಏನು ಕೇಜ್ರಿವಾಲ್ರ ಪಕ್ಷ 12 ವರ್ಷದಲ್ಲೇ ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ ಮತ್ತು ಮೋದಿಯವರು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೊಂದು ರೆಸಿಸ್ಟೆನ್ಸನ್ನು ಬಿಲ್ಡ್ ಮಾಡಿಕೊಳ್ಳುತ್ತೆ. ಅಂದರೆ ಆ ಪಕ್ಷದ ಒಂದು ಥಿಂಕ್ ಟ್ಯಾಂಕು ಮತ್ತು ಆ ಪಕ್ಷದ ಒಂದು ವೈಚಾರಿಕ ನೆಲೆಗಟ್ಟು ಯಾವ ರೀತಿ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಮೊನ್ನೆವರೆಗೂ ಕೂಡ, ಯಾಕಂದರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಒಂದು ಮೂವ್ಮೆಂಟಲ್ಲಿ ಬಂದಂಥ ಪಕ್ಷ ಇವತ್ತು ಅದರ ಐರನಿ ಯಾವ ರೀತಿ ಇದೆ ಅಂತಂದರೆ ಅದೇ ಒಂದು ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗೋಗಿದೆ ಅನ್ನುವಂಥ ಒಂದು ಆರೋಪವನ್ನು ಎದುರಿಸಬೇಕಾಯಿತು. ಅದು ಅತಿ ದೊಡ್ಡ ಒಂದು ಚುನಾವಣಾ ವಿಷಯ ಆಯಿತು. ಅದಾದ ಮೇಲೆ ಆಮ್ ಆದ್ಮಿ ಅಂತ ಕರೆಸ್ಕೊಳ್ಳುವಂಥ ಪಕ್ಷ ಶೀಶ್ ಮಹಲ್ ವಿವಾದದಲ್ಲಿ ಮುಳುಗ್ತು. ಮತ್ತು ಹೀಗೆ ಅಂದರೆ ಆ ಪಕ್ಷದ ಸಂಕೇತಗಳು ಮತ್ತು ಆ ಪಕ್ಷದ ನೀತಿ ನಿರೂಪಣೆಗಳು, ಸಿದ್ಧಾಂತಗಳನ್ನು ಎಷ್ಟು ಸೂಕ್ಷ್ಮವಾಗಿ ಪಿಕ್ ಮಾಡ್ಕೊಂಡಿದ್ರು ಕೇಜ್ರಿವಾಲ್ ಒಂದು ಪೊರಕೆಯಿಂದ ಹಿಡಿದು. ಯಾಕಂದರೆ ದೆಹಲಿಯಲ್ಲಿ ಜಾತಿ ರಾಜಕಾರಣ ನಡೆಯಲ್ಲ. ಅಲ್ಲಿರುವಂಥ ಒಂದು ಸ್ಲಮ್ಗಳಿರ್ಬೋದು, ಕ್ಲಟರ್ಡ್ ಏರಿಯಾ ಇರ್ಬೋದು, ಅಲ್ಲಿರುವಂಥ ಒಂದು ಜಾತಿ ಸಮೀಕರಣವನ್ನು ಮೀರಿದಂಥ ಮಿಡಲ್ ಕ್ಲಾಸ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಅನುಕೂಲಕರ ಆಗೋ ರೀತಿ ಅವರು ಸ್ಟೇಬಲ್ ಆಗಿ ಪೊಸಿಷನ್ ಮಾಡ್ಕೊಂಡಿದ್ರು. ಬಿಜೆಪಿಗೆ ಈಗ ಕಾಂಗ್ರೆಸ್ ಎಷ್ಟು ತಿನ್ಕಾಡುತ್ತೆ, ಅಷ್ಟು ವರ್ಷದ ಇತಿಹಾಸ ಇದ್ರೂ ಕೂಡ ಎಷ್ಟು ತಿನ್ಕಾಡುತ್ತೆ ಸಂಘಟನೆ ವಿಚಾರದಲ್ಲಿ ಅಥವಾ ಸೈದ್ಧಾಂತಿಕ ವಿಚಾರದಲ್ಲಿ ಕ್ಲಾರಿಟಿ ಇದೆ ಅಂದರೂ ಕೂಡ ಅವರಲ್ಲಿ ಗೊಂದಲ ಇದೆ ಕಾಂಗ್ರೆಸ್ಸಲ್ಲಿ. ವೇರೇಸ್ ಇವರಿಗೆ ಎಷ್ಟು ಸೂಕ್ಷ್ಮವಾಗಿ ಬಿಜೆಪಿಯ ಆಂತರಿಕ ವಿಚಾರಗಳನ್ನು, ಆಂತರಿಕ ಸೈದ್ಧಾಂತಿಕ ಸ್ವರೂಪಗಳನ್ನು ಅರ್ಥ ಮಾಡ್ಕೊಂಡಿದ್ರು ಅಂದರೆ ಅದಕ್ಕೆ ಪೂರಕವಾಗಿ ಮಿಡಲ್ ಕ್ಲಾಸನ್ನು ಟಚ್ ಮಾಡ್ತಾರೆ, ಸ್ಲಮ್ ವರ್ಗವನ್ನು ಟಚ್ ಮಾಡ್ತಾರೆ, ತೀರಾ ಕೆಳಮಟ್ಟದಲ್ಲಿರುವಂಥ ಬಡವರ್ಗವನ್ನು ಟಚ್ ಮಾಡ್ತಾರೆ. ಇವತ್ತೇನು ಕಾಂಗ್ರೆಸ್ಸು ಕ್ಲೇಮ್ ಮಾಡಿಕೊಡುತ್ತೆ ದೇಶವ್ಯಾಪಿ ನಾವು ಗ್ಯಾರಂಟಿಯನ್ನು ಎನ್ರೋಲ್ ಮಾಡಿದೇವಂತ, ಆ ಗ್ಯಾರಂಟಿಯ ಮೂಲ ಸ್ವರೂಪವನ್ನು ದೇಶಕ್ಕೆ ಕೊಟ್ಟಂಥವರು ಇದೇ ಕೇಜ್ರಿವಾಲು. ಮಿಡಲ್ ಕ್ಲಾಸನ್ನು ಅಥವಾ ಗೃಹಿಣಿಯರನ್ನು ನಾವು ತಲುಪಬಲ್ವಿ, ಹಿಡಿದಿಟ್ಕೊಳ್ಬಲ್ವಿ ಅನ್ನೋ ರೀತಿ, ಮತ್ತು ಶಿಕ್ಷಿತರನ್ನು ಯಾವ ರೀತಿ ಹಿಡಿದಿಟ್ಕೊಬೋದು, ಬಿಜೆಪಿ ಭ್ರಷ್ಟಾಚಾರ ರಹಿತ ಆಡಳಿತ ಅಂತ ಏನು ಕ್ಲೇಮ್ ಮಾಡಿಕೊಡುತ್ತೆ ಆ ಒಂದು ಕ್ಲೇಮ್ಗೆ ಈಸಿಯಾಗಿ ಅಥವಾ ಈಕ್ವಲ್ ಆಗಿ ಕೌಂಟರ್ ಕೊಡುವಂಥ ಶಕ್ತಿ ನಮಗಿದೆ ಅನ್ನೋ ಲೆಕ್ಕಾಚಾರದ ಅವರೆಲ್ಲ ಮಾಡ್ತಿದ್ರು. ಸೊ ಜಾತಿ ರಾಜಕಾರಣವನ್ನು ಮೀರಿದ್ದಂಥ ಒಂದು ಜಾಗದಲ್ಲಿ ಇವತ್ತು ಯಮುನೆಯ ವಿಷಮಾಲಿನ್ಯ ಮತ್ತು ದೆಹಲಿಯ ಮಾಲಿನ್ಯ ಮತ್ತು ಅಬಕಾರಿ ನೀತಿ ಹಗರಣ ಮತ್ತು ಶೀಶ್ ಮಹಲ್ ವಿಚಾರ ಮತ್ತು ಗ್ಯಾರಂಟಿಗಳ ಭರಪೂರ ವಿಚಾರದ ಹಿನ್ನೆಲೆಯಲ್ಲಿ ಮತ್ತು ಕೂಟದಿಂದ ಹೊರಬಂದು ನಿಂತಿರೋದ್ರಿಂದ ಸ್ವಲ್ಪ ರಿಪೆಂಟೆನ್ಸ್ ಇದೆ ಆಮ್ ಆದ್ಮಿಗೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಕಸ್ಮಾತ್ ಕೂಟದಲ್ಲಿ ಇದ್ದಿದ್ರೆ ಡಿವೈಡ್ ಆಗ್ತಿರ್ಲಿಲ್ವೇನೋ ಅನ್ನೋಂಥ ಒಂದು ಲೆಕ್ಕಾಚಾರ ಇದೆ. ಆದರೆ ಎಕ್ಸಾಕ್ಟ್ ಪೋಲ್ ಆಗುತ್ತೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ. ಪಟೇಲ್, ಈಗ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಕಳೆದ 2 ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇರೋದ್ರಿಂದ ಮತ್ತೆ ದೆಹಲಿಯ ಎಕ್ಸಿಟ್ ಪೋಲ್ಗಳನ್ನು ಯಾವಾಗಲೂ ನಂಬಕ್ಕಾಗಲ್ಲ, ಯಾವಾಗಲೂ ಅದು ಉಲ್ಟಾ ಪಲ್ಟಾ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನಂಬೋದು ಈ ಎಕ್ಸಿಟ್ ಪೋಲ್ಗಳನ್ನು? ನಿಮಗೆ 15 ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನು ಮೆಟ್ಟು ಮತ್ತು ಮೇಜರ್ ಆಗಿ ಅವತ್ತಿನ ಭ್ರಷ್ಟಾಚಾರ ಇದೆಯಲ್ಲ ದೆಹಲಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. UPA ಸರ್ಕಾರದ ಭ್ರಷ್ಟಾಚಾರ ಇಟ್ಕೊಂಡು ಅಣ್ಣಾ ಹಜಾರೆ ಮುಖಾಂತರ ಮುನ್ನೆಲೆಗೆ ಬಂದಂಥವರು ಕೇಜ್ರಿವಾಲ್. ನಿಮಗೆ ತಿಳ್ಕೊಳ್ಳಿ, ಯಾವುದೇ ಪಕ್ಷ ತನ್ನದೇ ಆದ ವೈಚಾರಿಕ ಮತ್ತು ಅಥವಾ ಸೈದ್ಧಾಂತಿಕ ಹಿನ್ನೆಲೆ ಮತ್ತು ಸೈದ್ಧಾಂತಿಕ ಏನು ಅಡ್ಯಾಪ್ಟೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಪಕ್ಷಗಳು ಕೂಡ ಉಳಿಯಲ್ಲ. ಅದು ಈಗ
ಗಾಳಿಯಲ್ಲಿ ತೇಲಿ ಬಂದ ಪಾರಿಜಾತದ ಹೂ ಥರ ನಿಮಗೆ ಅವತ್ತಿನ ದಿನಗಳಲ್ಲಿ ಅದು ಬಂಜರು ಭೂಮಿಯಲ್ಲಿ ಅಂದರೆ ಮರಳುಗಾಡಿನಲ್ಲಿ ಜನಕ್ಕೆ ಕಂಡಿದ್ದೇನು ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಿದ್ರು, ಬಡವ್ರ ಬಗ್ಗೆ ಮಾತನಾಡ್ತಿದ್ರು, ಅತಿ ಬಡವ್ರ ಬಗ್ಗೆ ಮಾತನಾಡ್ತಿದ್ರು, ಆಸ್ಪತ್ರೆಗಳ ಬಗ್ಗೆ ಮಾತನಾಡ್ತಾಯಿದ್ರು, ಜೊತೆಗೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಕೇಜ್ರಿವಾಲ್ ಮಾತನಾಡ್ತಿದ್ರು. ಹೊಸ ಟೀಮು ಅಲ್ಲಿರ್ತಕ್ಕಂಥ ಎಜುಕೇಷನ್ಸ್ ಇರ್ತಕ್ಕಂಥವ್ರು ಅವ್ರಿಗೆಲ್ಲರೂ ಅನ್ನಿಸ್ತು ಇವರು ಕೂಡ ಇಂಡಿಯನ್ ಸಿವಿಲ್ ಸರ್ವಿಸಲ್ಲಿ ಕೆಲಸ ಮಾಡಿದಂಥವ್ರು ಏನೋ ಒಂದು ಹೊಸ ಒಂದು ಸೃಷ್ಟಿ ಮಾಡ್ಬೋದು ಅಂತೇಳಿ ಜನರು ಕೂಡ ಅವತ್ತು ನಂಬಿದ್ರು. ಜನಕ್ಕೆ ಅವತ್ತು BJP ಪರ್ಯಾಯ ಆಗಿರಲಿಲ್ಲ. ಯಾವುದಾದ್ರೂ BJP ಕಾಂಗ್ರೆಸ್ ಹೊರತುಪಡಿಸಿ ರಾಷ್ಟ್ರೀಯ ಪಕ್ಷಗಳೇ ಸ್ಥಳೀಯವಾಗಿ ಯಾರಾದ್ರು ಪರ್ಯಾಯ ಬೇಕನ್ನೋ ಕಾರಣಕ್ಕಾಗಿ ಕೇಜ್ರಿವಾಲ್ ಪಾರ್ಟಿಯನ್ನು, ಆಮ್ ಆದ್ಮಿ ಪಾರ್ಟಿಯನ್ನು ಮಾಡ್ತಾರೆ. ನೀವು ಸಾಮಾನ್ಯವಾಗಿ ಅಂಥ ಚಿಹ್ನೆನ ಯಾರೂ ತೆಗೆದುಕೊಳ್ಳಲ್ಲ. ಕಸ್ಪರ್ಕೇನು ಚಿಹ್ನೆ ಇಟ್ಕೊಂತಾರೆ, ಅದು ಕೂಡ ಆಮೇಲೆ ನಿಮಗೀಗ ರಾಷ್ಟ್ರೀಯ ಪಕ್ಷ, ನಿಮ್ಮ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷ. ಹಾಗಾಗಿ ನಿಮಗೆ ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಿದ್ರು ಅವ್ರ ಮೇಲೆ ಅಬಕಾರಿ ಹಗರಣದ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದು ಜನಕ್ಕೆ ಅನ್ನಿಸ್ತು ಎಲ್ಲರೂ ಸೇಮ್ ಅಂತೇಳಿ. ನಿಮಗೆ ದೆಹಲಿ ಸರಿ ಕೇಜ್ರಿವಾಲ್ ಬಂದಮೇಲೆ ಹಲವಾರು ಬದಲಾವಣೆ ಆಗಿದೆ. ಯಾರು ಕೂಡ ಬದಲಾವಣೆ ಮಾಡದಂಥದ್ದನ್ನು ಕೂಡ ದೆಹಲಿಯಲ್ಲಿ ಮಾಡಿದ್ದಾರೆ. ನಿಮಗೆ ಗಮನಿಸ್ಬೋದು, ಅವತ್ತು ದೆಹಲಿಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳ, ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಮತ್ತು ನಿಮಗೆ ಅಲ್ಲಿರ್ತಕ್ಕಂಥ ಜನರಿಗೆ ಯಾವುದಾದ್ರೂ ಕಂದಾಯ ಇಲಾಖೆಯಲ್ಲಿ ಏನಾದರೂ ಪತ್ರ ಬೇಕಂದ್ರೆ ಮನೆಗೆ ಪೋಸ್ಟ್ ಹೋಗುವಂಥದ್ದು ಆ ವ್ಯವಸ್ಥೆಯನ್ನು ಮಾಡಿದರು. ನಿಜವಾದ ಕೂಡ ಗ್ಯಾರಂಟಿಗೆ ನಿಮಗೆ ಮೊದಲ ಹೆಜ್ಜೆ ಇಟ್ಟಂಥವರೇ ಕೇಜ್ರಿವಾಲ್. ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ನಂದು ಅಂತ ಹೇಳ್ಬೋದು, ಆದರೆ ಅದು ಆಮ್ ಆದ್ಮಿ ಪಾರ್ಟಿಯ ಕಾಪಿ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಈ ಗೆಲುವು ಕೇಜ್ರಿವಾಲ್ರವ್ರಿಗೆ ಬಹುಶಃ ಮುಂದಿನ ಭವಿಷ್ಯದ ಹೇಳುತ್ತೆ. ನಿಮ್ಮ ಒಂದು ಸೈದ್ಧಾಂತಿಕ ಹಿನ್ನೆಲೆ ಇಲ್ಲದೆ ಒಂದು ಪಕ್ಷವನ್ನು ಕಟ್ಟಿದರೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೊಂದು ಮೆಸೇಜ್ ಕೂಡ ಆಗಿರ್ತಕ್ಕಂಥ. ಆದರೆ ಈ ಗೆಲುವು ಕೇಜ್ರಿವಾಲ್ಗಿಂತಲೂ BJPಗೆ ಬಹುಮುಖ್ಯ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಮನೆ ಗೆಲ್ಲದವನು ಊರು ಗೆಲ್ತಾನ ಅನ್ನೋ ಒಂದು ಮೆಸೇಜ್ ಕೂಡ ಪಾಸ್ ಆಗಿರ್ತಕ್ಕಂಥ. ಆದರೆ ಒಂದು ಪ್ರಮುಖವಾಗಿ ಇಡೀ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮೋದಿಯವರ ದಿನೇ ದಿನೇ ಮೋದಿಯವರ ವರ್ಚಸ್ಸು ಕಡಿಮೆ ಆಗ್ತಿರ್ತಕ್ಕಂಥದ್ದು ಮತ್ತು ಮೋದಿಯವರ ಇಮೇಜ್ ಕೂಡ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಮೋದಿ ಅವಾಗ ಕಡಿಮೆ ಆಗ್ತಿದೆ ಅಂತ ಇರ್ತಕ್ಕಂಥದ್ದು. ಆ ಮುಖಾಂತರ ಮೋದಿ ವರ್ಚಸ್ಸು ಕಡಿಮೆ ಆಗಿಲ್ಲ, ವರ್ಚಸ್ಸು ಹೆಚ್ಚಿದೆ ಅನ್ನೋ ಮುಖಾಂತರ ಈ ಗೆಲುವನ್ನು ಅವರು ಸಾಕ್ಷಿಯಾಗಿ ಕೊಡಬೇಕಾಗಿದೆ. ಈ ಸಾಕ್ಷಿಗಾಗಿ ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ ಬಹುಶಃ ತಾನು ಮಾಡಿದ ತಪ್ಪುಗಳಿಗೆ, ಸ್ವಯಂಕೃತ ಅಪರಾಧಕ್ಕೆ ಈಗ ಅದು ರಾಜಕೀಯವಾಗಿ ಏನು ಅನುಭವಿಸಬೇಕು ಅದನ್ನು ಅನುಭವಿಸ್ತಿದೆ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಮಾತುಕತೆ ಪಾಲ್ಗೊಂಡಿದ್ದಕ್ಕೆ ಮಧು. ಥ್ಯಾಂಕ್ ಯು ಸೋ ಮಚ್ ದಾನಿ ಪಟೇಲ್ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ.